ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಚಿನ್ನು, ಸಾರಿ ಕಣೆ, ಅವರು ಹೀಗೆ ಮಾಡ್ತಾರೆ ಎಂದು ಗೊತ್ತಿರಲಿಲ್ಲ. ಪ್ಲೀಸ್ ಅಳಬೇಡ. ನೋಡು, ನಿನ್ನನ್ನು ನೋಡಿ ಸೂರ್ಯ ಬೇಜಾರಾಗಿ ಹೋಗಿದ್ದಾನೆ. ನೀನು ಹೀಗೆ ಅಳ್ತಿದ್ರೆ ನನಗೆ ಸಂಕಟ ಆಗುತ್ತೆ. ಪ್ಲೀಸ್ ಅಳಬೇಡ್ವೆ. ತನ್ನನ್ನು ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಎಂದು ತಿಳಿದಾಗಿನಿಂದ ಒಂದೇ ಸಮ ಮಲಗಿ ದುಃಖಿಸುತ್ತಿದ್ದ ಮಡದಿಯನ್ನು ಪಕ್ಕದಲ್ಲಿ ಮಲಗಿ ಸಮಾಧಾನ ಮಾಡಲು ನೋಡುತ್ತಿದ್ದನು ಕಿರಣ. ಆದರೆ ಅವಳಿಗೆ ಏನೇ ಸಮಾಧಾನ ಮಾಡಿದರೂ ದುಃಖ ಕಡಿಮೆಯಾಗುತ್ತಿರಲಿಲ್ಲ. ಕಿರಣ ಪಟ್ಟು ಬಿಡದವನಂತೆ ಅವಳನ್ನು ಸಮಾಧಾನ ಮಾಡಲು ಮುಂದಾದನು. ಮಕ್ಕಳು ಬದಲಾಯಿಸಿ ಕಿರಣನ ಕಡೆಗೆ ತಿರುಗಿದವಳು ಅವನ ಎದೆಗೂಡಿನಲ್ಲಿ ಮುಖ ಮುಚ್ಚಿ, ನೀವು ನನ್ನನ್ನು ಮದುವೆಯಾಗಿ ತುಂಬ ದೊಡ್ಡ ತಪ್ಪು ಮಾಡಿದ್ರಿ. ನೀವು ಸಾತ್ವಿಕಳನ್ನು ಮದುವೆಯಾಗಿದ್ದಿದ್ರೆ ಭಾವನಿಗೂ ಹೀಗೆ ಆಗ್ತಿರಲಿಲ್ಲ. ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಇರುತ್ತಿದ್ರಿ. ಆದರೆ ಈಗ ನೋಡಿ, ನನ್ನಿಂದ ನಿಮ್ಮ ಮನೆಯ ನೆಮ್ಮದಿ ಹಾಳಾಗಿದೆ. ಇದಕ್ಕೆಲ್ಲ ನಾನೇ ಕಾರಣ ಎಂದು ತುಂಬ ದುಃಖವಾಗುತ್ತಿದೆ ಎಂದು ಒಂದೇ ಸಮ ಅಳುತ್ತಿದ್ದಳು. ಚಿನ್ನು, ಇಲ್ಲಿ ನೋಡು, ನಂದು ನಿನ್ನೆ ಮೊನ್ನೆಯ ಪ್ರೀತಿಯಲ್ಲ, 5 ವರ್ಷಗಳ ಪವಿತ್ರವಾದ ಪ್ರೇಮ ನನ್ನದು. ನಿನ್ನ ಜಾಗದಲ್ಲಿ ಕನಸಿನಲ್ಲಿಯೂ ಬೇರೆಯವರನ್ನು ನಾನು ಊಹಿಸುವುದಿಲ್ಲ. ಅಂಥದ್ರಲ್ಲಿ ನಿನ್ನ ಬಿಟ್ಟು ಸಾತ್ವಿಕಾಳನ್ನು ಹೇಗೆ ಮದುವೆಯಾಗಲಿ? ಇದಕ್ಕೆಲ್ಲ ನೀನು ಕಾರಣ ಎಂದು ಕೊರಗಬೇಡ. ನನ್ನಿಂದ ನೋಡಲಾಗುವುದಿಲ್ಲ. ಅವರವರು ಮಾಡಿದ ಕರ್ಮವನ್ನು ಅವರವರೇ ಅನುಭವಿಸುತ್ತಾರೆ. ಇನ್ಸ್ಪೆಕ್ಟರ್ ಕಾರ್ತಿಕ್ ಹೇಳಿದ ಪ್ರಕಾರ ಕೊಲೆ ಮಾಡುವುದಕ್ಕಿಂತಲೂ ಕೊಲೆ ಮಾಡಲು ಪ್ರೇರೇಪಿಸುವುದು ಹೆಚ್ಚಿನ ಅಪರಾಧವಾಗುತ್ತದೆ. ಈಗ ಇಬ್ಬರಿಗೂ ಶಿಕ್ಷೆಯಾಗುತ್ತದೆ. ನೀನು ಯೋಚಿಸಬೇಡ. ಆದರೂ ನನ್ನೊಬ್ಬಳಿಂದ ಇಷ್ಟೆಲ್ಲ ಆಗುತ್ತಿದೆ. ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ನೀವು ಸಾತ್ವಿಕಾಳನ್ನೇ ಮದುವೆಯಾಗಬೇಕಿತ್ತು. ಯಾವಳೆ ಚೈಲ್ಡ್ ನೀನು? ನಿನಗೆ ಒಂದು ಸರಿ ಹೇಳಿದರೆ ಅರ್ಥವಾಗುವುದಿಲ್ವಾ? ವಯಸ್ಸಾಗಿದೆಯೋ ಹೊರತು ಬುದ್ಧಿ ಬೆಳೆದಿಲ್ಲ. ನಿನ್ನ ಚೈಲ್ಡ್ ಬುದ್ಧಿ ಇನ್ನೂ ಹೋಗಿಲ್ಲ. ಇದಕ್ಕೆಲ್ಲ ನೀನು ಕಾರಣ ಅಲ್ಲ. ನೀನೇ ಕಾರಣ ಎಂದು ನೀನೇ ಬಿಂಬಿಸಿ ದುಃಖ ಪಡುವುದು ಸರಿಯಲ್ಲ. ಈಗೇನು, ನಾನು ಅವಳನ್ನು ಮದುವೆ ಆಗಬೇಕಲ್ವಾ? ಆಗ್ತೀನಿ ಬಿಡು ಎಂದನು. ಎಷ್ಟು ಹೇಳಿದರೂ ಸಮಾಧಾನವಾಗದಿರುವುದನ್ನು ನೋಡಿದವನು ಅವಳ ಮೇಲೆ ಕೋಪದಲ್ಲಿ ಗದರಿದನು. ಕಿರಣ ಗದರಿದ್ದನ್ನು ನೋಡಿದವಳು ಬೆಚ್ಚಿ ಮತ್ತೆ ಜೋರಾಗಿ ಅಳಲು ಶುರು ಮಾಡಿದಳು. ಚಿನ್ನು ಅಳುವುದನ್ನು ಮತ್ತೆ ನೋಡಿದವನು ತಲೆಯ ಮೇಲೆ ಕೈ ಹೊತ್ತು, ಸಾರಿ ಚಿನ್ನು, ಪ್ಲೀಸ್, ನೀನು ಹೀಗೆ ಅಳುವುದನ್ನು ನೋಡಲಾಗುವುದಿಲ್ಲ. ಅದಕ್ಕೆ ನಾನು ಹಾಗೆ ಗದರುವುದು. ಈಗ ನೀನು ಅಳುವುದನ್ನು ನಿಲ್ಲಿಸಬೇಕು ಅಂದರೆ ನಾನು ಸಾತ್ವಿಕಳನ್ನು ಮದುವೆಯಾಗಬೇಕು ಅಲ್ವಾ? ಇಬ್ಬರ ಹೆಣ್ಣಿನ ಮುದ್ದಿನ ಗಂಡ. ಕೇಳೋಕ್ಕೆ ಚೆನ್ನಾಗಿದೆ ಅಲ್ವಾ ಎಂದು ಕಣ್ಣು ಹೊಡೆದು ಹೇಳಿದರೆ ಆಗಲೇ ಅವಳ ಕಣ್ಣು ಅಮಟೆ ಗಾತ್ರ ಮಾಡಿ, ಏನಂದ್ರಿ? ಇನ್ನೊಂದು ಸರಿ ಹೇಳಿ ನೋಡೋಣ ಎಂದವಳು. ಹಾಗೇನಾದರೂ ಮಾಡಿದರೆ ಭಾವನೆಗೆ ಹೇಳಿ ನಿಮಗೆ ತಾಳಿ ಕಟ್ಟಲು ಕೈ ಇರಬಾರ್ದು, ಹಾಗೆ ಮಾಡ್ತೀನಿ ಎಂದು ಕೋಪದಲ್ಲಿ ಹೇಳುತ್ತಾ ಮತ್ತೆ ಮಗ್ಗುಲು ಬದಲಾಯಿಸಿದಳು. ನನ್ನ ಚೈಲ್ಡ್ಗೆ ಇವಾಗ ವಯಸ್ಸಾಯಿತು ನೋಡು, ನೀನು ಹೀಗೆ ಜೋರು ಮಾಡಿಕೊಂಡಿದ್ರೆ ಚೆನ್ನ ಎಂದು ಅವಳ ಬರಿದಾದ ನಡುವಿನ ಮೇಲೆ ಕಚಗುಳಿ ಇಡಲು ಶುರು ಮಾಡಿದನು. ಪ್ಲೀಸ್, ನೀವು ಹೀಗೆ ಕಚಗುಳಿ ಇಟ್ಟರೆ ನನಗೆ ಉಸಿರು ಕಟ್ಟಿದ ಹಾಗೆ ಆಗುತ್ತದೆ. ಏನು ಬೇಕಾದರೂ ಮಾಡಿ, ಆದರೆ ನನಗೆ ಕಚಗುಳಿ ಆಗುವುದಿಲ್ಲ. ಬಿಡಿ ನನ್ನನ್ನು ಎಂದು ಬಿಡಿಸಿಕೊಳ್ಳಲು ನೋಡಿದರೂ ಆಗಲಿಲ್ಲ ಅವಳಿಗೆ. ಕಚಗುಳಿಯನ್ನು ತಾಳಲಾರದೆ ಜೋರಾಗಿ ನಗಲು ಶುರು ಮಾಡಿದಳು. ಕೊನೆಗೂ ತನ್ನ ಮಡದಿಯ ಮುಖದಲ್ಲಿ ನಗು ತರಿಸುವಲ್ಲಿ ಯಶಸ್ವಿಯಾಗಿದ್ದನು ಕಿರಣ. ಆಗಲೇ ಮದುವೆಯಾಗಿ 4 ತಿಂಗಳು ದಾಟಿತು. ಬೆಳಿಗ್ಗೆ 5 ಗಂಟೆಗೆ ಶುರುವಾದ ಚಿನ್ನುವಿನ ದಿನಚರಿ ರಾತ್ರಿ 10ಕ್ಕೆ ಮುಗಿಯುತ್ತಿತ್ತು. ಬೆಳಿಗ್ಗೆ ಮುಂಜಾನೆ ಮಂಜನ ಜೊತೆ ಕೆಲಸಕ್ಕಿಳಿದರೆ ಎಲ್ಲ ಕೆಲಸಗಳನ್ನು ಇವಳೇ ಮಾಡುತ್ತಿದ್ದಳು. ಜಯರಾಜ್ ಅವರಿಗೆ ಪ್ರತ್ಯೇಕ ತಿಂಡಿ ಊಟ ತಯಾರಿಸುತ್ತಿದ್ದಳು. ಅಮ್ಮ ಹೇಳಿಕೊಟ್ಟ ಅಡಿಗೆ ಜೊತೆಗೆ ವನಜಾ ಅವರ ಜೊತೆ ಹೇಳಿಸಿಕೊಂಡಿದ್ದರಿಂದ ಎಲ್ಲ ಅಡಿಗೆಯನ್ನು ತಕ್ಕ ಮಟ್ಟಿಗೆ ಕಲಿತಿದ್ದಳು. ಜಯರಾಜರನ್ನು ನೋಡಲು ದಿನಕ್ಕೆ 10 ಜನ ಬರುತ್ತಿದ್ದರು. ಅವರೆಲ್ಲರಿಗೂ ಜ್ಯೂಸ್, ಟೀ, ಕಾಫಿ ಹೀಗೆ ಎಲ್ಲವನ್ನು ಇವಳೇ ನೋಡಿಕೊಳ್ಳುತ್ತಿದ್ದಳು. ಕಿರಣ ಆಫೀಸ್ಗೆ ಹೋದರೆ ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ತು ಮಾಡುತ್ತಿದ್ದಳು. ದಕ್ಷಿಣಿ ಚಿನ್ನುವನ್ನು ನಿಂದಿಸುವುದಾಗಲಿ ಚುಚ್ಚಿ ಮಾತನಾಡುವುದಾಗಲಿ ಯಾವುದನ್ನು ಮಾಡುತ್ತಿರಲಿಲ್ಲ. ಅವಳ ಪಾಡಿಗೆ ಗಂಡನನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದಳು. ಮನೆಯಲ್ಲಿ ಒಂದು ಕೆಲಸ ಮಾಡಲು ಹಠ ಮಾಡುತ್ತಿದ್ದವಳು ಇಲ್ಲಿ ಎಲ್ಲ ಕೆಲಸವನ್ನು ತಾನೇ ಹೊತ್ತು ಜವಾಬ್ದಾರಿಯಿಂದ ಮಾಡುತ್ತಿದ್ದಳು. ಅಷ್ಟು ಕೆಲಸ ಮಾಡಿದರೂ ಸುಸ್ತಾಯಿತು ಎಂದು ಒಂದೂ ದಿನವೂ ಹೇಳುತ್ತಿರಲಿಲ್ಲ. ನಗುತ್ತಲೇ ಇರುತ್ತಿದ್ದಳು.
ಚಿನ್ನು ಲವಲವಿಕೆಯಿಂದ ಎಲ್ಲ ಕೆಲಸವನ್ನು ಮಾಡುವುದನ್ನು ನೋಡಿ ನನ್ನಿಂದ ಈ ಮಗುಗೆ ತೊಂದರೆ ಎಂದು ಮರುಕಪಡುತ್ತಿದ್ದರು ಜಯರಾಜ್. ಸ್ವಲ್ಪ ನಿಧಾನವಾಗಿ ಓಡಾಡಲು ಶುರು ಮಾಡಿದರು. ಕಿರಣ ಅವರನ್ನು ಹೊರಗೆ ಕರೆದುಕೊಂಡು ಬಂದು ಸ್ವಲ್ಪ ಓಡಾಡಿಸಿ ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕೂರಿಸಿದನು. ಅಣ್ಣ, ನೀರೇನಾದರೂ ಕುಡಿತೀರಾ? ಸ್ವಲ್ಪ ಓಡಾಡಿದ್ದಕ್ಕೆ ಮುಖದ ಮೇಲಿನ ಬೆವರು ನೋಡಿ ಸುಸ್ತಾಗಿದೆ ಎಂದು ತಿಳಿದವನು ಕೇಳಿದನು. ಬೇಡ ಕಿರಣ, ಹೀಗೆ ಗಾಳಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತಿರ್ತೀನಿ ಎಂದವರು ಕಿರಣ ನಿನ್ನ ಜೊತೆ ಮಾತಾಡಬೇಕು ಎಂದರು. ಅದೇನು ಹೇಳಿ ಅಣ್ಣ ಎಂದನು ಕಿರಣ್. ಜಯರಾಜ್ ಮನೆಗೆ ಬಂದಾಗಿನಿಂದ ಅವರನ್ನು ಮಾತನಾಡಿಸಿಕೊಂಡು ಮಾತ್ರೆಗಳನ್ನು ಅವನೇ ಕೊಡುತ್ತಿದ್ದನು. ಇಷ್ಟು ವರ್ಷ ಮಿಸ್ ಮಾಡಿದ ಅಣ್ಣ ತಮ್ಮ ಎಂಬ ಬಾಂಧವ್ಯ ಈಗ ಒಬ್ಬರಿಗೊಬ್ಬರ ಮನದಲ್ಲಿ ಬೆಳೆದು ಹೆಮ್ಮರವಾಗಿತ್ತು. ಕಿರಣ ಆಫೀಸ್ಗೆ ಹೋಗುವ ಮೊದಲು ಆಫೀಸಿನಿಂದ ಬಂದ ನಂತರ ತನ್ನ ಅಣ್ಣನ ಜೊತೆ ಮಾತನಾಡುತ್ತಿದ್ದನು. ಇಷ್ಟು ದಿನದಲ್ಲಿ ಕಾಡಿದ ಒಂಟಿತನ ಈಗ ದೂರವಾಗಿತ್ತು. ಎಲ್ಲ ಒಂದೇ ಮನೆಯಲ್ಲಿ ಇರುವುದು ಅವನ ಮನಸ್ಸಿಗೆ ನೆಮ್ಮದಿ ತಂದಿತ್ತು. ಅದೇನು ಹೇಳಿ ಅಣ್ಣ? ಜಯರಾಜ್ ಮೌನವಾಗಿರುವುದನ್ನು ನೋಡಿ ಹೇಳಿದನು. ಹೊಸದಾಗಿ ಮದುವೆಯಾದ ನೀವು ಗಂಡ ಹೆಂಡತಿ ಖುಷಿಯಾಗಿರುವಂತಹ ಸಮಯದಲ್ಲಿ ರಶ್ಮಿಯನ್ನು ಅಲ್ಲಿ ಬಿಟ್ಟು ಬಂದೆ. ಆ ಮಗು ಅದೆಷ್ಟು ಆಸೆ ಆಕಾಂಕ್ಷೆ ಹೊತ್ತು ಬಂದಿತ್ತು. ಆಮೇಲೆ ನನಗೆ ಹೀಗಾಯಿತು. ಮದುವೆಯಾದಾಗಿನಿಂದಲೂ ನಿಮಗೆ ಒಂದು ವೈಯಕ್ತಿಕ ಸಮಯವನ್ನು ನೀವು ಕಳೆಯಲೇ ಇಲ್ಲ. ಆ ಮಗು ತವರು ಮನೆಯಲ್ಲಿ ಸುಖವಾಗಿ ಬೆಳೆದವಳು ಇಲ್ಲಿ ಈ ರೀತಿ ಕಷ್ಟಪಡುತ್ತಿದ್ದಾಳೆ. ನಾನು ಹೇಗಿದ್ದರೂ ಹುಷಾರಾಗಿದ್ದೀನಿ. ನಾವು ಊರಿಗೆ ಹೊರಡ್ತೇವೆ ಕಿರಣ. ನೀನು ರಶ್ಮಿ ಒಂದು ಸ್ವಲ್ಪ ದಿನ ಎಲ್ಲಾದರೂ ಸುತ್ತಾಡಿ ಬನ್ನಿ ಎಂದರು. ಹೊಸದಾಗಿ ಜೋಡಿಗಳು ಏಕಾಂತವಾಗಿ ಕಾಲ ಕಳೆಯಲು ಸಮಯ ಸಿಗಲಿಲ್ಲ ಎನ್ನುವ ಬೇಸರ ಜಯರಾಜ್ ಅವರಿಗೆ. ಅಣ್ಣ, ನೀವು ಹಾಗೆಲ್ಲ ಯೋಚಿಸಬೇಡಿ. ನಾವು ಇವಾಗ ಖುಷಿಯಾಗಿದ್ದೀವಿ. ಇಷ್ಟು ದೊಡ್ಡ ಮನೆ ಇದ್ದರೂ ಒಂಟಿತನ ನನಗೆ ಕಾಡ್ತಿತ್ತು. ಆದರೆ ಈಗ ನೀವೆಲ್ಲರೂ ಇರುವುದರಿಂದ ಈ ಮನೆಗೆ ಒಂದು ಕಳೆ ಬಂದಿದೆ. ಅಲ್ಲದೆ ನೀವು 2 ತಿಂಗಳು ವಿಶ್ರಾಂತಿ ಪಡೆಯಲೇಬೇಕು. ಹೇಗಿದ್ದರೂ ಬೈರಣ್ಣ ಮಂಜಮ್ಮ ಅಲ್ಲಿ ನೋಡಿಕೊಳ್ಳುತ್ತಿದ್ದಾರೆ. ಸುಮ್ಮನೆ ಏನೇನೋ ಯೋಚಿಸಿ ಆರೋಗ್ಯ ಕೆಡಿಸಿಕೊಳ್ಳಬೇಡಿ. ಗಾಳಿ ಜಾಸ್ತಿಯಾಗಿದೆ, ಬನ್ನಿ ಒಳಗೆ ಹೋಗೋಣ. ಅವರ ಮಾತಿಗೆ ಇನ್ನೂ ಅವಕಾಶ ಕೊಡದೆ ಹೇಳುವಷ್ಟರಲ್ಲಿ ನಗುಮುಖದ ಒಡತಿ ಕಾಫಿ ಮತ್ತು ಕಷಾಯ ಹಿಡಿದು ಬಂದಿದ್ದಳು. ನೋಡು ಕಿರಣ, ಟೈಮ್ ಸ್ವಲ್ಪನೂ ಆಚೆ ಈಚೆ ಆಗುವುದಿಲ್ಲ. ನನಗೆ ಕಷಾಯ, ನಿನಗೆ ಕಾಫಿ ಹಿಡಿದು ಬಂದಳು ಎಂದು ತುಟಿಯರಳಿಸಿದವರು. ಕಿರಣ, ಇನ್ನೊಂದು ವಿಷಯ ಗೊತ್ತಾ? ನಾವು ಈ ಮನೆಯಲ್ಲಿ ಇರುವುದರಿಂದ ಕಳೆ ಬಂದಿಲ್ಲ. ರಶ್ಮಿ ಈ ಮನೆಯಲ್ಲಿರುವುದರಿಂದ ಈ ಮನೆಗೆ ಹೊಸ ಕಳೆ ಬಂದಿದೆ. ಅವಳು ಎಲ್ಲಿದ್ದರೂ ಅದು ನಂದನವನವಾಗಿರುತ್ತದೆ ಎಂದು ತಮ್ಮನ ಹೆಂಡತಿಯನ್ನು ಮನಸಾರೆ ಹೊಗಳಿದರು. ಕಿರಣ ಆಸೆ ಕಂಗಳಿಂದ ಮಡದಿಯನ್ನು ನೋಡಿ ಮುಗುಳು ನಕ್ಕಿದ್ದನು. ತಂಗಿಯ ಮದುವೆಯಾದರೆ ಆಡಂಬರದಿಂದ ಜೋರಾಗಿ ಕಲ್ಯಾಣ ಮಂಟಪದಲ್ಲಿ ಮಾಡಿದರು. ನನ್ನ ಮದುವೆ ಮಾತ್ರ ಈ ಕೊಂಪೆಯಲ್ಲಿ ಮಾಡ್ತಿದ್ದಾರೆ ಎನ್ನುವ ನೋವು ನಿನ್ನನ್ನು ಕಾಡಬಾರ್ದು ಸಿಂಚು. ನನ್ನ ಮನಸ್ಸಿನ ಮಾತನ್ನು ನಾನು ಹೇಳ್ತಿದ್ದೇನೆ. ನಿನಗೆ ಇಲ್ಲಿಯ ಕಲ್ಯಾಣ ಮಂಟಪದಲ್ಲಿ ಮದುವೆಯಾಗಬೇಕು ಎಂದರೆ ನನ್ನದೇನೂ ಅಭ್ಯಂತರ ಇಲ್ಲ. ನಿನ್ನ ಇಷ್ಟವನ್ನು ನಾನು ಅನುಸರಿಸುತ್ತೇನೆ. ಅಪ್ಪ ಅಮ್ಮ ಮದುವೆ ಬೇಗ ಮಾಡಿಕೊ ಎಂದು ತುಂಬ ಒತ್ತಾಯ ಮಾಡುತ್ತಿದ್ದಾರೆ. ಅಲ್ಲದೆ ಅಪ್ಪ ಮುಂದಿನ ವಾರ ನಿಮ್ಮ ದೊಡ್ಡಮ್ಮನ ಬಳಿ ಬಂದು ಮಾತನಾಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಅದಕ್ಕೆ ನಿನ್ನನ್ನು ಕೇಳಿ ಮುಂದಿನ ಹೆಜ್ಜೆ ಇಡೋಣ ಎಂದು ನಿನ್ನನ್ನು ಕೇಳುತ್ತಿದ್ದೇನೆ. ಹೇಳು, ಏನು ಮಾಡಲಿ? ನೋಡಿ ಸೂರ್ಯ, ನಾನೇನು ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಮತ್ತೆ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಾ? ಹಾಗಲ್ಲ ಸಿಂಚು, ನಿನ್ನ ಮಾತಿಗೂ ಗೌರವ ಕೊಡುವುದು ನನ್ನ ಕರ್ತವ್ಯ. ಅದಕ್ಕೆ ಕೇಳುತ್ತಿದ್ದೇನೆ. ಹೇಳು ಎಂದರೆ ನೀವು ಕರ್ತವ್ಯದಿಂದ ಕೇಳುತ್ತಿಲ್ಲ ಸೂರ್ಯ, ನನ್ನ ಮೇಲೆ ಅನುಮಾನದಿಂದ ಕೇಳ್ತಿದ್ದೀರಾ ಅನಿಸುತ್ತಿದೆ. ನಿಮ್ಮ ತಂಗಿಯ ಮದುವೆ ಹಾಗೆ ಮಾಡಿದ್ರಿ, ನನ್ನ ಮದುವೆ ಹೀಗೆ ಮಾಡ್ತೀರಾ ಎಂದು ನಾನು ಯಾವತ್ತೂ ಪ್ರಶ್ನೆ ಕೇಳುವುದಿಲ್ಲ. ಅವಳು ನಿಮಗೆ ತಂಗಿ ಮಾತ್ರ ಅಲ್ಲ, ನನ್ನ ನೆಚ್ಚಿನ ಗೆಳತಿ ಕೂಡ. ಈ ಅನಾಥೆಗೆ ಪ್ರೀತಿಯ ಧಾರೆಯನ್ನು ಎರೆದವಳು ಅವಳು ವಯಸ್ಸಿನಲ್ಲಿ ಚಿಕ್ಕವಳಾದರೂ ಅವಳ ಯೋಚನಾ ಲಹರಿಯಲ್ಲಿ ತುಂಬ ಎತ್ತರದ ಸ್ಥಾನದಲ್ಲಿದ್ದಾಳೆ. ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ, ನೀವು ಈಗಲೂ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದರೂ ಕತ್ತು ಬಗ್ಗಿಸಿ ಕೊರಳು ನೀಡಿವೆ. ಸಂಭ್ರಮದಿಂದ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಕನ್ಯಾದಾನ ಮಾಡಿಕೊಡಲು ಅಪ್ಪ ಅಮ್ಮ ಇಲ್ಲ. ನಿಮ್ಮ ಇಷ್ಟದಂತೆ ನಿಮ್ಮ ಊರಿನ ಜನಗಳ ಆಶೀರ್ವಾದದ ಜೊತೆಗೆ ನಮ್ಮ ಮದುವೆ ಆಗಲಿ. ನನಗೂ ನಿಮ್ಮ ಊರಿನ ಜನರ ಆಶೀರ್ವಾದ ಮುಖ್ಯ. ಮದುವೆ ಹೇಗೆ ಆಯಿತು ಎನ್ನುವುದಕ್ಕಿಂತ ಹೇಗೆ ಬಾಳ್ತೀವಿ ಎನ್ನುವುದು ಮುಖ್ಯವಾಗುತ್ತದೆ. 3 ಗಂಟು ಹಾಕಿಸಿಕೊಳ್ಳಲು ಯಾವ ಜಾಗ ಆದರೆ ಏನು? ಆಡಂಬರಕ್ಕಿಂತ ಪ್ರೀತಿ ಮುಖ್ಯವಾಗುತ್ತದೆ. ನನಗೆ ನಿಮ್ಮ ಪ್ರೀತಿ ಅಷ್ಟೇ ಮುಖ್ಯ. ನಿಮ್ಮ ಇಷ್ಟನೇ ನನ್ನ ಇಷ್ಟ ಎಂದು ಮೆದುವಾಗಿ ಸೂರ್ಯನ ಕೈ ಮೇಲೆ ಕೈ ಇರಿಸಿ ಭರವಸೆಯಿಂದ ಹೇಳಿದಳು.
ಸಿಂಚನ ಏನು ಎಂದು ಅವಳ ಸ್ವಭಾವ ಎಂಥದ್ದು ಎಂದು ತಿಳಿದರೂ ಅವಳಿಗೂ ಆಸೆ ಆಕಾಂಕ್ಷೆಗಳು ಇರುತ್ತವೆ ಎಂದು ತಿಳಿದವನು ಮದುವೆ ವಿಷಯ ಹೇಳುವುದು ನನ್ನ ಕರ್ತವ್ಯ ಎಂದು ಸೂರ್ಯ ಸಿಂಚನಾಳಿಗೆ ಈ ರೀತಿ ಹೇಳಿದನು. ಆದರೆ ಅವಳು ಆಡಿದ ಮಾತಿಗೆ ಮನಸ್ಸಿಗೆ ನೆಮ್ಮದಿಯಾಯಿತು. ಅವಳು ಹಿಡಿದಿದ್ದ ಕೈ ಮೇಲೆ ಖುಷಿಯಿಂದ ಇನ್ನೊಂದು ಕೈ ಇರಿಸಿದವನು ಮತ್ತೆ ಮುಂದುವರೆದು, ಸಿಂಚನ, ನಿನ್ನ ಬಾಯಿಂದ ಇನ್ನೊಂದು ದಿನ ಅನಾಥೆ ಎಂಬ ಪದ ಬಂದರೆ ನನಗೆ ಕೆಟ್ಟ ಕೋಪ ಬರುತ್ತದೆ. ನಿನಗೆಂದು ನನ್ನ ಇಡೀ ಕುಟುಂಬ ಇದೆ. ನಿನ್ನನ್ನು ಪ್ರೀತಿಸುವ ನಿನ್ನ ತಂಗಿ ಇದ್ದಾಳೆ. ಹಾಗಿದ್ದ ಮೇಲೆ ನೀನು ಹೇಗೆ ಅನಾಥ ಆಗ್ತೀಯಾ ಎಂದು ಕೋಪದಲ್ಲಿ ಹೇಳಿದನು. ಹೌದು ಸೂರ್ಯ, ನೀವೆಲ್ಲ ಸಿಕ್ಕಿದ ಮೇಲೆ ನನಗೆ ಅನಾಥೆ ಎಂಬ ಭಾವ ಕಡಿಮೆಯಾಗಿದ್ದು. ಚಿನ್ನು ತೋರಿಸುವ ಪ್ರೀತಿ, ಅಂಕಲ್ ತೋರಿಸುವ ಕಾಳಜಿ, ಆಂಟಿ ತೋರಿಸುವ ಮಮತೆ, ಇದೆಲ್ಲವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನನ್ನ ಪ್ರಾಣ ಇರುವವರೆಗೂ ನಿಮ್ಮ ಕುಟುಂಬಕ್ಕೆ ಋಣಿಯಾಗಿರ್ತೀನಿ. ನಿಮ್ಮ ಕುಟುಂಬದಲ್ಲಿ ನನ್ನನ್ನು ಒಬ್ಬಳಾಗಿ ನೋಡ್ತೀರ, ಅದೇ ಖುಷಿ ನನಗೆ ಎಂದು ಹೇಳುವಷ್ಟರಲ್ಲಿ ಸಿಂಚನ ಕಣ್ಣುಗಳು ತುಂಬಿದವು. ಅವಳ ಕಣ್ಣೀರನ್ನು ಸಹಿಸದವನು ಕುಳಿತಲ್ಲಿಂದ ಎದ್ದು ಅವಳ ಬಳಿಗೆ ಬಂದು, ಇನ್ನು ಮುಂದೆ ನೀನು ಯಾವತ್ತೂ ಕಣ್ಣೀರು ಹಾಕಬಾರದು ಎಂದು ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ಒರಗಿಸಿಕೊಂಡನು. ಮುಂದುವರಿಯುವುದು.